ಈಗ ನೋಡಿ, ಬೆಳಗಾಂ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಈ ಮಹದಾಯಿ ವಿಚಾರ ಇದೆ. ಸನ್ಮಾನ್ಯ ದೇವೇಗೌಡರು ನೀರಾವರಿ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು, ಹೆಚ್ಚು ಅನುಭವ ಇರ್ತಕ್ಕಂಥವ್ರು. ಅದರಿಂದ ಆ ವಿಚಾರವಾಗಿ, ನೀರಾವರಿ ವಿಚಾರವಾಗಿ ಅಥವಾ ರಸ್ತೆಗಳ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿರ್ಬೋದು. ಈಗ ಒಬ್ಬ ಕೇಂದ್ರ ಮಂತ್ರಿನ ಒಬ್ಬ ರಾಜ್ಯ ಮಂತ್ರಿ ಭೇಟಿ ಮಾಡಿದ್ರೆ ತಪ್ಪೇನೂ ಇಲ್ಲ. ಭೇಟಿ ಮಾಡಿದ್ದಾರೆ, ಅವರೇ ಹೇಳಿದಾರಲ್ಲ 28ನೇ ತಾರೀಕು ನಾನೇನು ಉತ್ತರ ಕೊಡ್ತೀನಿ ನಿಮ್ಗೆ ಬಂದಿ ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿದ ನಂತರ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು. ಈಗಲೇ ಅದು ಪ್ರಿಮೇಚೂರ್, ನಾವೇನಾರ ಹೇಳಿದ್ರೆ ಪ್ರಿಮೇಚೂರ್ ಆಗುತ್ತೆ. ಮಂತ್ರಿ ಕೇಂದ್ರ ಮಂತ್ರಿನ ಭೇಟಿ ಮಾಡೋದು ಯಾವ ಸಂದರ್ಭ ಆದರೆ ಅಲ್ರಿ? ಸಮಸ್ಯೆಗಳನ್ನ ತಗೊಂಡೋಗಿ ರಾಜ್ಯದ ಸಮಸ್ಯೆನ ಕೇಂದ್ರದಲ್ಲಿ ಬಗೆಹರಿಸ್ಕೊಡಪ್ಪ ಅಂತ ಕೇಳೋ ಸಮಸ್ಯೆ ಆಯ್ತದ? ಏನಿಲ್ಲ, ನೋಡೋಣ. ಅವ್ರು ಹೇಳಿದ್ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅವ್ರು ಇನ್ನೂ ಹೇಳಲ್ಲ. ಅವ್ರು ಏನು ಹೇಳಿದ್ದಾರೆ, ನಾನು ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಭೇಟಿ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಏನು ಅಭಿವೃದ್ಧಿಗೆ ಹೋಗಿದ್ದಾರೆ, ಏನಾಗಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರಲ್ಲ, ಆಮೇಲೆ ಮಾತಾಡ್ತಾರೆ. ಜಿ.ಟಿ. ದೇವೇಗೌಡರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ ನನಗೆ. ಜಿ.ಟಿ. ದೇವೇಗೌಡರು ಎಲ್ಲಿರ್ತಕ್ಕಂಥದಕ್ಕೆ ನಾನೇ ರಿಯಾಕ್ಟ್ ಮಾಡಲಿ, ಕೇಳೋಣ. ಜಿ.ಟಿ. ದೇವೇಗೌಡರು ಫೋನ್ ಮಾಡಿ ಕೇಳ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಅವ್ರಿಗೇನು ಮಾಹಿತಿ ಇರ್ಬೋದೇನೋ, ಅದು ನನ್ನ ಹತ್ರ ಮಾಹಿತಿ ಇಲ್ಲ. ಆ ವಿಚಾರ ನನ್ನ ಹತ್ರ ಇಲ್ಲ. ಹೌದಾ, ಅಶೋಕ್ ಅವ್ರಿಗೆ ಯಾರೋ ಫೋನ್ ಮಾಡಿದ್ರಂತ ಕೇಂದ್ರದಲ್ಲಿ? ಇಲ್ಲ, ಸತೀಶ್ ಜಾರಕಿಹೊಳಿ ಕೇಳಿ ಹೇಳ್ತಾವ್ರ. ವಿರೋಧ ಪಕ್ಷಗಳು ವಿರೋಧ ಮಾಡ್ತಾವ್ರೆ, ಟೀಕೆ ಮಾಡ್ತಾವ್ರೆ. ಅದನ್ನು ನಾವು ಸ್ವೀಕಾರ ಮಾಡೋಣ, ನಾವು ಬುದ್ಧಿ ಕಲ್ತ್ಕೊಳ್ಳೋಣ ಅಷ್ಟೇ ಮುಂದಿನ ದಿನ.